ಕಾರಲ್ಲಿ ಹೋಗೋಕೆ ನೀವು ಕಾರಲ್ಲಿ ಹೋಗ್ರಮ್ಮ. 7 o'clock ಗೋಲ್ಡ್ ವ್ಯಾಲ್ಯೂ ಇದೆಯೋ ಅದು ಮಿಕ್ಕಿದ್ದು 10 ಲಕ್ಷಕ್ಕೆ ಎಷ್ಟು ಅಮೌಂಟ್ ಬೇಕೋ ನೀವು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ, ತಗೊಂಡು ಬನ್ನಿ. ನಾನು ಕಾಲ್ ಮಾಡಿಸ್ತೀನಿ ಅಪ್ಪ ಕೈಯಲ್ಲೇ. ಓಕೆನಾ? ಅಪ್ಪ ನಂಬರ್ನಿಂದಾನೆ ನಿಮಗೆ ಕಾಲ್ ಬರುತ್ತೆ. ಆಯ್ತಾ? ಹೋಗಿ ನೋಡಿ, ನೀವೇ ದೊಡ್ಡದು ಮಾಡ್ಕೊಂತೀರಾ. ಊರೆಲ್ಲ ಪ್ರಚಾರ ಮಾಡ್ಕೊಂತಿದ್ದೀರಾ. ನನ್ನ ಕಮಿಟ್ಮೆಂಟ್ ಅಷ್ಟಿಲ್ಲ, ನನ್ನ ಕೈಲಾಗಲ್ಲ. ಆಯ್ತಕ್ಕ, ಎಷ್ಟಿದೆ? 40ಕ್ಕೆ ಯಾವಾಗ ಮಾಡ್ತೀರಾ ಕ್ಲಿಯರ್? 17ನೇ ತಾರೀಕು ಹೇಳಿದ್ರು. 17ನೇ ತಾರೀಕು ಆಗ್ತದೇನಕ್ಕ? ನಾ ಮಂಜಣ್ಣ, ನೀವು ಯಾಕನ ಇನ್ನ ನನ್ ತಲೆ ಕೆಡಿಸ್ತಿದ್ದೀರ? ಯಾಕೆ ತಲೆ ತಿಂತಿದ್ದೀರ ಹೇಳಿ? ಎಲ್ಲಕ್ಕ ಎಲ್ಲಿ ಬರುತ್ತೆ? ಮುತುಕದಲ್ಲಿ ಎಷ್ಟಿದೆ ಪ್ರೈಸ್? 40 ಎಲ್ಲಿ ಬರುತ್ತೆ? ಸ್ಟ್ರೈಟ್ ಹೈವೇ ಅದು, ಹೊಸಕೋಟೆ ಚಿಂತಾಮಣಿ ಸ್ಟ್ರೈಟ್ ಹೈವೇ. ಸರಿ ಮಂಜಣ್ಣ, ಬನ್ನಿ ಅಪ್ಪಾಜಿ ಹತ್ರ ಮಾತಾಡ್ಕೊಂಡು. ಮಂಜಣ್ಣ ಅವ್ರನ್ನೆಲ್ಲ ಅಲೋ ಮಾಡಲ್ಲಕ್ಕ. ಅಲ್ಲ, ಇದು ಮುಗ್ಸೋಣ, ಇವ್ರನ್ನ ಕಳ್ಸ್ಬಿಟ್ಟು ಬನ್ನಿ. ನಾವೇ ಬಿಡ್ತೀವಿ ಬಿಡಿ. ಆಮೇಲೆ ನಾನು ಬರ್ತೀನಿ ಕೋಲಾರ್ಗೆ. ಆಂಟಿ, ನಾನು ಬರ್ಬೇಕು ಅಂದ್ರೆ ಊರಿಗೆ ಬಂದು ಜಗಳ ಮಾಡ್ತಿರ್ಲಿಲ್ಲ. ಹುಡುಗಿರ ಅಂತ ನಾನು ನಿಮಗೆ ಕೊಟ್ಟಿಲ್ಲ ದೇವ್ರಾಣ. ಈಗ ನೀವು ಇದು ಜೆಂಡರ್ ಮಿಡಿಲ್ ಅಲ್ಲಿ ತಗೊಬಂದು ಹಾಕ್ಬೇಡಿ ದಯವಿಟ್ಟು. ಅಲ್ಲ ಹಿಂಗ ಹಾಕಬೇಡಿ ಮಿಡಿಲ್ ಅಲ್ಲಿ ಎಂತಿರೋದು. ನಾವು ನಂಬರ್ ಬಗ್ಗೆ ಅಲ್ಲ, ಅದ್ರ ಬಗ್ಗೆ ಅಲ್ಲ, ಮತ್ತೆ ನಮ್ ಕಮಿಟ್ಮೆಂಟ್ಸ್ ಹಂಗ ಆಗೋಗಿದೆ. ಏನೇ ಹೆಣ್ಮಕ್ಳು ಹೇಳ್ತಾವ್ರೆ, ತಗೊಳ್ಳಿ. ಅಲ್ಲ ಅವ್ರಿಗೆ ಕೊಡಿ ಬ್ರೋ. ನಾವು ಕೂಲಿ ಮಾಡಿ ಮಾಡಿರೋದೆಲ್ಲ ನಮ್ಮ ಕಷ್ಟ ಸುಖ ಗೊತ್ತಾಗುತ್ತೆ. 100 ರೂಪಾಯಿಗೆ ಬಿದ್ದಾಗ ಎಷ್ಟು ಬಾದ್ಬೇಕು ಅಂತ 40 ಲಕ್ಷ ಅಂದರೆ ತಮಾಷಲ್ಲ. ಅವರು ನಮ್ಮ ಮನೆಯವ್ರ ಮುಂದೆ ಹೋಗಿ ಕೊಪ್ಪು ಅಂತ ನಾವು ಹೇಳ್ತಾ ಇದ್ದೀರಲ್ಲ. ಹೋಗಿದ್ದಾರೆ ಸರ್, ನಾನು ಒಪ್ಕೊಂಡು ಈಗ ಕೆಲವು ಹೆಂಗಂದ್ರೆ ಅವ್ರವ್ರು ಗೊತ್ತಿತ್ತು ಅವ್ರದ್ದು ಒಂಥರ. ಅವ್ರು ಜಾಮೀನಿಗೆ ಹಾಕ್ತಾರೆ ಅಂತ ಆದ್ರೂ ಗೊತ್ತಾ? ನಾನು ಗೊತ್ತಿಲ್ಲ, ಅವ್ರೇನು ಹೇಳಿಲ್ಲ ನಮ್ಗೆ. ನನ್ನ ಮೇಲೆ ಹಣೆಗೂ ನನಗೆ ಗೊತ್ತಿಲ್ಲ ಸರ್. ಪಾದದ ಹಣೆಗೂ ನಮ್ಗೆ ಗೊತ್ತಿಲ್ಲ. ನಮ್ಮ ಮನೆ ದೇವಸ್ಥು ಅವ್ರು ಬರ್ತಾರೆ ಅಂತ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ರಿ. 2 ತಿಂಗಳೊಳಗ ಏನೋ ಮಾಡ್ಕೊಡ್ತೀರಿ. ಈಗ ನಿಮ್ಮ ಬರ್ಡೇ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಒಂದು 1 hour ಟೈಮ್ ಕೊಡ್ತೀನಿ. ನನಗೊಂದು ಕ್ಲಾರಿಟಿ ಕೊಟ್ಟರೆ ನಾನು 2 months ಟೈಮ್ ಇಲ್ಲ. ನಿಜವಾಗ್ಲು ನಾನು ಈಗ ಅವ್ರು ಬಂದು ಅಪ್ಪಾಜಿ ಹತ್ರ ಮಾತಾಡ್ಬಿಟ್ಟು ಬರಲಿ. ನನ್ನ ಮಾತು ಕೇಳಲ್ಲ ಅಕ್ಕ. ನಿಮ್ಮನ್ನ ಕರ್ಕೊಂಡು ಹೋದ್ರೆ ಅಪ್ಪನ ಆಮೇಲೆ ಅವ್ರು ನಾನು ಹೋಗಿ ಮಾತಾಡ್ಕೊ ಬಂದೆ ಅಲ್ಲ, ಅದಕ್ಕೆ ನಾನು ಹೇಳ್ತಿರೋದು. ನಾನು ಡಿಸಿಷನ್ ಅಲ್ಲ, ನನಗಲ್ಲ ಅಕ್ಕ. ನಮ್ಮ ಅಪ್ಪಾಜಿಗೆ ಅವ್ರ ಹತ್ರ ಮಾತಾಡ್ತಾನೆ, ನಿಮ್ಮ ಹತ್ರ ಮಾತಾಡ್ತಿರೋದು. ನಾನು ಹೋಗಿ ಮಾತಾಡ್ಕೊತಾನೆ ಬಂದೆ. ಅದು ಬ್ಯಾಟ್ರಿ ಫುಲ್ ಡೆಡ್ ಆಗಿದೆ. ಅದಕ್ಕೆ ಕೈಲಿ ನಂಬಿಕೆಗಳ ಮೇಲೆ ಕೆಲಸಗಳಾಗಲ್ಲ. ಆಲ್ರೆಡಿ ನಂಬಿ ಸಾಕಾಗಿದೆ. ನಂಬಿ ಜವಾಬ್ದಾರಿ ತಗೊಂತಾವಳೆ ಅಂದ್ರೆ ನಾನು ಹೇಳ್ತಾ ಇಲ್ಲ. ಎಲ್ಲರೂ ಕಾಣಿಸ್ ನಮಗೆ ಇಲ್ಲ ಮತ್ತೆ ನಾವೇನೋ ಮಾಡಿದ್ವಿ ಅದು ಇದು ಅಂತ ಮತ್ತೆ ನಮ್ಮ ಮೇಲೆ ಏನೋ ನಾವೇನು ಜಗಳ ಮಾಡ್ತಿಲ್ಲ. ಅಲ್ಲಲ್ಲ, ವಿಡಿಯೋ ಪ್ರೂಫ್ ಬೇಕಾಕ. ಈಗಿನ ಕಾಲ ಸರಿ ಇಲ್ಲ. ಹಾಂ ಆಂಟಿ ಹೇಳಿ. ಸರಿ ಆಯಿತು. ನನಗೊಂದು ಕೆಲಸ ಮಾಡಿ, ಈಗ ನಾನು ಕರ್ಕೊಂಡು ಹೋಗ್ತೀನಿ. ನಾನು ಬಂದಾಗಿನಿಂದ ಒಂದು ಸತಿ ಆದರೂ ಸಿಂಗಲ್ ವರ್ಡ್ ಯೂಸ್ ಮಾಡಿ ಮಾತಾಡಿದ್ದೀನಿ. ಮಂಜಣ್ಣ ಅಂದಿದ್ದೀನ, ಹೋಗಿ ಬಂದಿನಿಂದ. ಮತ್ತೆ ನೀವಿಬ್ರು ಸೇರಿ ಅದು ಉಳಿಸ್ಕೋಬೇಕಾ ಬೇಡವಾ? ಅಲ್ಲ, ಈಗ ಉಳಿಸ್ಕೋಬೇಕಾ ಬೇಡವಾ? ಇಲ್ಲ ಅಲ್ಲಲ್ಲ, ನಮ್ಮ ಅಪ್ಪಾಜಿ ಹತ್ರ ಬಂದು ಮಾತಾಡ್ಬಿಟ್ಟು ಹೋಗಿ ಬರ್ತಾರೆ. ನಾವು ಒಂದೇ ಸತಿ ಕೈ ಎತ್ತವ್ರು, ನಾವು ಅಂತ ಕೆಟ್ಟ ಜನ ಅಲ್ಲಕ್ಕ. ಇವು ಬೇಡವೇ ಬೇಡ. ಹೆಣ್ಮಕ್ಳು ಈ ವ್ಯವಹಾರಕ್ಕೆ ಆಗ್ಲೇಬಾರ್ದು. ಇದು ಕರೆಕ್ಟೇ ಅಲ್ಲ. ಮಂಜಣ್ಣ ಕಳ್ಸ್ಬಿಡಿ, ಇದು ಕರೆಕ್ಟ್ ಅಲ್ಲ. ಇನ್ನ ಎಲ್ಲಿಬೇಡಿ, ಇದು ಕಳ್ಸ್ಬಿಡಿ. ನಮ್ಮ ಮಂಜಣ್ಣ ಕಳ್ಸ್ಬಿಡಿ.
ಅದೇ ಅವರು ಹೇಳಿದ್ರೆ ನಮಗೆ ಅವ್ರು ಬಂದ್ರು ಒಪ್ಕೊಂಡ್ ಬರೋದು ತಾನೆ, ನಾನು ಇಲ್ಲೇ ಒಪ್ತಾ ಇದ್ದೀನಲ್ಲ ಸರ್. ನೀವು ಒಪ್ಕೊಳ್ಳೋದು ಬೇರೆ, ಅವ್ರು ಒಪ್ಕೊಳ್ಳೋದು ನಾನು ಒಪ್ಕೊಂತ ಇದ್ದೀನಿ ಸರ್, ನಾನೇ ಕೊಡ್ತೀನಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಅಪ್ಪನೇ ಕೈ ಎತ್ಬಿಟ್ರಕ್ಕ, ನಾನು ಎತ್ತಲ್ಲ, ನಂಬಿಕೆ ಇಲ್ಲ ಅಕ್ಕ. ಏನ್ ಹೇಳೋಣ ಸರ್, ನಂಬಿಕೆ ಇಲ್ಲ ಅಂತ. ಸರ್ ನಾನು ಎತ್ತಲ್ಲ ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ಮುಖ್ಯ ಆಂಟಿ ಇಲ್ಲ ಅಂತಿಲ್ಲ, ದೇವರಾಣಿಗೂ ಮುಖ್ಯನೇ, ಅವ್ರಿಲ್ಲ ಅಂದ್ರೆ ಜೀವನೇ ಇಲ್ಲ. ನಮ್ಮ ತೋರ್ ಮನೆ ಇಲ್ಲೇ ಇರೋದು ಮುತ್ತದಲ್ಲಿ, ಹಾ. ಅಲ್ಲಿ ಮನೆ ಸೈತಿದೆ. ನಾನು ನಿಮ್ಮ ಹೆಸರಲ್ಲಿ ಹಾಕ್ಕೊಡ್ತೀನಿ ಪಾಪ, ಇವತ್ತೇ ಹಾಕ್ಕೊಡ್ತೀನಿ. ನಡೆ ಹೋಗ್ಲಿ ಅಗ್ರಿಮೆಂಟ್ ಹಾಕೊಂಡು ನಾ ಸರಿ ಆಯ್ತು ಮಾಡೋಣ. ಈಗ ಅಪ್ಪಾಜಿ 2 ಮಂತ್ ಅಂದ್ರೆ 2 ಮಂತ್ಗೆ ಕೊಡಿ, ನನ್ಗೇನು ತೊಂದರೆ ಇಲ್ಲ, ದೇವರಾಣಿಗೂ ತೊಂದರೆ ಇಲ್ಲ. ಬನ್ನಿ ಕಮಿಟ್ಮೆಂಟ್ಸ್ ನಾವೇನು ಅಪ್ಪಾಜಿನ ಕೇಳ್ಕೊಂತೀನಿ. ಬೇಡ ಆಂಟಿ ಪ್ಲೀಸ್, ದೇವರಾಣಿಗೂ ಬೇಡ. ಅಲ್ಲ ಇಷ್ಟು ದಿವಸ ಇದ್ದೀನಿ, 2 ತಿಂಗಳೊಳಗಾಗಿರೋದು ನಮ್ಗನ್ನ ಇದ್ರಾಗ ಬರ್ತೀನಿ. ಅಲ್ಲ ಹಂಗಲ್ಲ, ಅವರು ಇಂಜಿನಿಯರ್ ಮಾಡಿದ್ರು ವ್ಯಾಲ್ಯೂ ಅಲ್ಲ ವ್ಯಾಲ್ಯೂ ಇರೋದಕ್ಕೆ ನಾವು ಅದಕ್ಕೆ ಇಲ್ಲಿಗೆ ಬಂದಿರೋದಕ್ಕೆ. ಆಯ್ತು ಆಯ್ತು, ನಾವಿಬ್ರು ಬರ್ತೀನಿ ನೋಡಿ. ಅವ್ನ ಯಾರು ಅಪ್ಪಾಜಿ ಅಂತ ನಾವು ಫ್ಯಾಮಿಲಿ ಬರ್ತೀವಿ. ಸರಿ ಸರಿ ಅವ್ನು ಕಳಿಸ್ತೀನಿ ಸರಿ, ಮಂಜಾನ ಕಳಿಸ್ಬಿಡೋಣ, ಹೋಗೋಣ. 2 months ಅಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತಾನೆ ಹೇಳ್ತಾರೆ ಸರ್. ನಾನು ಅದಕ್ಕೆ ಒಪ್ಕೊಂಡ ಇಲ್ಲ, ನಾನು ಏನು ಮಾಡಲಿ ಹೇಳಿ. ಮಂತ್ಗಳು ನಾವು ಟೈಮ್ ತಗೊಂಡು ಆಗಲ್ಲ. ಮಂಜಾನ ಹೋಗೋಣ, ಹತ್ನೇಳಿ ಅದೇ ಕಾರಲ್ಲಿ ಹೋಗೋಕೆ. ನೀವು ಆ ಕಾರಲ್ಲಿ ಹೋಗ್ರಮ್ಮ. ಸರ್ ಇಷ್ಟು ಹೇಳಿ ನೀವು ಇದೇ ಮಾಡ್ತಾ ಇದ್ದೀರಲ್ಲ ಸರ್. ಟೀ ಕೊಡಿ, ತಗೊಂಬರ್ತೀನಿ. ಓ ಎಷ್ಟೊತ್ತಿಗೂ ಮಾತಾಡ್ತಾ ಇದ್ರೆ ಆಗಲ್ಲ, ಸುಮ್ಮನೆ ಇದು ಬಾಣ ಹತ್ತು ಬಾಣ. 2 months ಹೇಳ್ತಾ ಇರಪ್ಪ, ಬೇಡ ಸರ್. ಹೋಗು ಬನ್ನಿ. ನನಗಾದ್ರೂ ಸರಿಯಾಗಿಲ್ಲ, ಹತ್ತು ಬನ್ನಿ. ಅರ್ಥ ಮಾಡ್ಕೊಂಡ್ರೆ 2 months ನಾನೇ ಒಪ್ಕೊಂತ ಇದ್ದೀನಿ ತಾನೆ. ಬಾ ನೀನು, ಬಾ. ಅಣ್ಣ ಮಂಜಾನ ಹೋಗೋಣ. ಮತ್ತೆ ನೋಡ, ನಾವು ಕೊಡ್ತೀವಿ. ನಾನೇ ಕಾರ್ ಎತ್ತಿ ಅಣ್ಣ, ನೀವು ಕಾರ್ ಎತ್ತಿ, ನೀವು ಹತ್ತಿ ಕಾರ್ ಎತ್ತಿ. ನಾವು ಒಪ್ಕೊಳಲ್ಲಮ್ಮ. 2 ವರ್ಷ ಏನು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿರೋದು ಬೇಡ. ನೀವು ಹತ್ತಿ ಕಾರ್ ಹತ್ತಿ, ಸುಮ್ಮನೆ ಹತ್ತಿ ಹೋಗೋಣ. ನೀವು ಕಾರ್ ಎತ್ಕೊಳ್ಳಿ, ನಮ್ಮ ಕಾರ್ ಕರ್ಕೊಂಡು ಹೋಗೋಣ. ಬನ್ನಿ, ನೀವು ಸುಮ್ಮನೆ ಏನಕ್ಕೆ ಇವಾಗ ಬನ್ನಿಮ್ಮ. ನೀವು ಕಾರ್ ಹತ್ತಿ ಅಣ್ಣ, ಬನ್ನಿ ಕಾರ್ ಹತ್ತಿ ಬನ್ನಿ. ಹತ್ತಿ ಅಣ್ಣ, ಕಾರ್ ಹತ್ತಿ ಅಣ್ಣ, ಕಾರ್ ಹತ್ತಿ ಅಣ್ಣ, ನೀವು ಕಾರ್ ಹತ್ತಿ ಅಣ್ಣ. ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ನೀವು ಇಲ್ಲಿ. ಹತ್ತಿ ಅಣ್ಣ, ನೀವು ಸುಮ್ಮನೆ. ನಮ್ಮ ಹತ್ರ, ನಮ್ಗೆ ಲೇಡೀಸ್ ಹತ್ರ ಮಾತಾಡೋಕೆ ಇಷ್ಟ ಆಗಲ್ಲ. ನೀವು ಹತ್ತು ಬನ್ನಿ, ಪರವಾಗಿಲ್ಲ. ಬನ್ನಿ ಈ ಕಡೆ ಬನ್ನಿ. ಈ ಥರ ಎಲ್ಲ ಮಾಡಬಾರ್ದು. ಹತ್ತಣ್ಣ, ನೀವು ಕಾರ್ ಹತ್ತಣ, ಬಣ್ಣ ಹತ್ತಿ. ನೀವು ಕಾರ್ ಒಳಗೆ ಹತ್ತಿ, ಫಸ್ಟ್ ಹತ್ತಿ. ನೀವು ಕಾರ್ ಒಳಗಡೆ ಹತ್ತಿ, ಬಾಮ್ಮ ಈ ಕಡೆ. ನೀವು ಬನ್ನಿಮ್ಮ, ಬನ್ನಿ. ಅಲ್ಲ ನೀವು ಬನ್ನಿ, ಹತ್ತಿ. ಬಾ ಆಂಟಿ, ಆಂಟಿ ಬನ್ನಿ ಇಲ್ಲಿ, ನೀವು ಬನ್ನಿ ಇಲ್ಲಿ. ಮಂಜನ ಕೂತ್ ಬಾಕ ಇಲ್ಲಿ, ಬಾಕ ನಿಮ್ ಬಾಕ ಬಿಡೋಣ, ಬಿಡಕ್ಕ 1 ನಿಮಿಷ ಬಿಡು. ಬನ್ನಿ ಇಲ್ಲಿ, ನೀವು ಬನ್ನಿ ಇಲ್ಲಿ. ಇಲ್ಲ ರೆಕಾರ್ಡ್ ಮಾಡು. ಮಂಜನ ಕುತ್ಕೊ ಬನ್ನಿ ಸರ್. ಸ್ಟಾರ್ಟ್ ಮಾಡಿ, ಇಲ್ಲೇ ಇರಿ 1 ನಿಮಿಷ. ಕುತ್ಕೊ ಮಂಜನ. ಆಂಟಿ ನಾನು ಕಳ್ಸಲ್ಲ ಅಕ್ಕ, ನಾನು ಕಳ್ಸಲ್ಲ. 1 ನಿಮಿಷ ಮಾತಾಡ್ತೀನಿ, ಆಮೇಲೆ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗಿದ್ರು ಹೋಗಿ ಕುತ್ಕೊ ಮಂಜನ. ಬಾಕ ಆಯ್ತು. ನೀವು ಎಷ್ಟು ಅರ್ಥ ಮಾಡ್ಕೋಬೇಕು ಹೇಳಕ್ಕ. ಬಾ ಆಂಟಿ. ಬಾಕ ಇಲ್ಲ, ಬಾಕ ಏನ್ ನ್ಯಾಯ ಸರ್? 1 ನಿಮಿಷ. ಬಾಕ ಇಲ್ಲ, ಏನ್ ನ್ಯಾಯ ಸರ್? 1 ನಿಮಿಷ. ಇಲ್ಲ ಹೋಗ್ಲಿ 1 ನಿಮಿಷ ಸರ್, ಹೋಗ್ಲಿ ಬಿಡಿ. ಸರ್ ಕಾಲ್ ಮಾಡ್ತೀನಿ. ನೀವು ಸುಮ್ಮನೆ ಇರಿ ಅಮ್ಮ, ಲಾಕ್ ಮಾಡಿ ಹೋಗಿ ನೀವು. ಹೋಗಿ ಕಾರ್ ಮೂವ್ ಮಾಡಿ. ನೀವು ಎಷ್ಟು ಮಾತಾಡ್ತಾ ಇದ್ರಿ? 2 ಅವರಿಂದ ಮಾತಾಡ್ತೀರಿ. ಏನು ಪ್ರಯೋಜನ? ಏನು ಯೂಸ್ ಇಲ್ಲ ಇಲ್ಲಿ. ನೀನು ನನ್ನ ಮಗ ಥರ ಇದ್ದೆ. ನಾವು ಒಬ್ರಿಗೆ ಅನ್ಯಾಯ ಮಾಡಂತ ಜನಗಳೆಲ್ಲ ಕೂಲಿ ನಾಲಿ ಮಾಡಿ ಅವ್ರನ್ನ ಇಂಜಿನಿಯರ್ ಓದ್ತಿರೋದು ಗೊತ್ತಾ? ಯಾರನ್ನ? ನಮ್ಮ ಮಕ್ಕಳನ್ನ. ಅವ್ರಿಗೆ ಮಟ್ಟದಾಗ ಬಂದವ್ರಿಗೆ ಏನು ನಾವು ಕೊಡ್ತೀರಿ ಅಂತ ಹೋಗ್ತಾ ಇದ್ದೀರಲ್ಲ ಅಕ್ಕ. ನಾ ದೇವರಾಣೆಗೂ ಸದ್ಯಕ್ಕೆ ಏನು ಉಲ್ಟಾ ಪಲ್ಟಾ ಆಗಿಲ್ಲ. ನಮ್ಗೆ ವಿತ್ ವಿಡಿಯೋ ಸ್ಟೇಟ್ಮೆಂಟ್ ಕೊಟ್ಟು ಬಿಟ್ಟೆ ಹೋಗ್ತೀನಿ ಈಗ, ಓಕೆನಾ?
ಒಂದು ನಿಮಿಷ, ನಾನು ನಿಮ್ಗೆ ವಿಡಿಯೋ ಸ್ಟೇಟ್ಮೆಂಟ್ ನಾನು ಕೊಟ್ಟುಬಿಟ್ಟು ಹೋಗ್ತೀನಿ, ಬೇಕಾದರೆ ನೀವು ರೆಕಾರ್ಡ್ ಮಾಡ್ಕೊಳ್ಳಿ. ನನಗೆ ಇವೆಲ್ಲ ನನಗೆ ಅವರೇ ಕರ್ಕೊಂಡು ಹೋಗ್ತಾ ಇರೋದಾ? ಅದೇ ಮತ್ತೆ ಹೇಳ್ತಾ ಇದ್ನ ಅವ್ರು ಊರಿಗೆ ಹೋಗಲ್ಲ ಅಂತ ಹೇಳ್ತಾ ಇದ್ನಿ. ನಾವು ನಮ್ಮ ಊರಿಗೆ ನಾವು ಹೋಗ್ತೀವಿ, ನೀವು ನಿಮ್ಮ ಊರಿಗೆ ನೀವು ಹೋಗ್ತೀರಾ ಅಷ್ಟೇ. ಆದಾಗ ಮಾತಾಡಿ, ಆಗದಕ್ಕೆ ಮುಂಚೆ ಏನಕ್ಕೆ ಮಾತಾಡ್ತಾ ಇದ್ದೀರಾ? ಈ ಮಾತುಗಳು ಯಾಕೆ? ಬನ್ನಿ ನಾವು ಹೋಗೋಣ, ಬನ್ನಿ ನಾವು ಹೋಗೋಣ, ಬನ್ನಿ ಬನ್ನಿ ಬನ್ನಿ. ಕೀಯಲ್ಲಿದೆ, ಒಂದು ನಿಮಿಷ ಇರು, ಕೀ ಕೊಡಿ. ಅಪ್ಪ ನಂಬರ್ನಿಂದಾನೇ ನಿಮಗೆ ಕಾಲ್ ಮಾಡಿಸ್ತೀನಿ, ದುಡ್ಡು ಕೊಟ್ಬಿಟ್ಟು ಕರ್ಕೊಂಡು ಸರಿ ಅಕ್ಕ. ಇನ್ನು ಅದೇನೋ ಮಾಡ್ತೀನಿ ಅಂತ ಹೇಳಿದ್ರಲ್ವಾ? ಅಲ್ಲಕ್ಕ 10 ಲಕ್ಷ ಆದ್ರೂ ಬಂದು ಕೊಟ್ಟುಬಿಟ್ಟು ಮಿಕ್ಕಿದ್ದು ನಾನು ಇವತ್ತು ರಾತ್ರಿಯೇ ತಂದು ಕೊಡ್ತೀನಿ, ಕಳಿಸಿ ಸರ್. ನಾನು ಇವತ್ತು ರಾತ್ರಿಯೇ ತಂದು ಕೊಡ್ತೀನಿ, ಕಳಿಸಿ ಸರ್. ಆಯ್ತು, ತಗೊಂಬಂದ್ಕೊಡಿ, ನಾವು ಕಳಿಸ್ಕೊಡೋಣ. ದೇವನಹಳ್ಳಿಗೆ ಬನ್ನಿ, ದೇವನಹಳ್ಳಿಗೆ ಬನ್ನಿ, ಕಾಲ್ ಮಾಡಿಸ್ತಾನಕ್ಕ, ನಾನು ದುಡ್ಡು ಲೊಕೇಶನ್ ಕಳಿಸ್ಕೊಡ್ತೀವಿ. ನಾವು ಹೋಗಿದ್ದೇವೆ, ಲೊಕೇಶನ್ ಕಳಿಸ್ಕೊಡ್ತೀವಿ, ಬನ್ನಿ. ಮಾಡಿಸ್ತೀನಿ. ನಮ್ಗೆ ದುಡ್ಡು ಬೇಕು, ಮನುಷ್ಯ ಬೇಕಾಗಿಲ್ಲ ನಮಗೆ. ಮನುಷ್ಯ ಇದ್ರೆ ದುಡ್ಡು ಬರ್ತೈತೆ, ನಮಗೂ ಇದೆ. ನೀವು ದುಡ್ಡು ತಗೊಂಬನ್ನಿ, ಮನುಷ್ಯನ ಕಳಿಸ್ಕೊಡ್ತೀವಿ. ಬ್ಯಾಂಕ್ ಕೂಡ ಇರಲ್ಲ ಹೇಳಕ್ಕ. 10 ಲಕ್ಷ ನಾವು ಈಗ ದುಡ್ಡು ಕೊಡೋಕ್ಕಾಗಿಲ್ಲ ಅಂದ್ರೆ ನಾನು ನಿಮ್ಗೆ ಗೋಲ್ಡ್ ಕೊಟ್ಟು ಬರ್ತೀನಿ. ಯಾವಾಗ ಮಾಡ್ಕೊಳ್ಳಿ, ಇವಾಗಲೇ ಎಷ್ಟಿದೆ? ಎಷ್ಟು ಗ್ರಾಮ್? ಎಷ್ಟಿದ್ರೆ ಅಷ್ಟು ಕೊಡ್ತೀನಿ. ಅಲ್ಲಿ ಹೇಳಿಕ ಅದು ನಾನು ಹೇಳಿದ್ನಲ್ಲ 40 ಗ್ರಾಮ್ಸ್ ಎಷ್ಟಾಗ್ತದಮ್ಮ? 40 3 ಲಕ್ಷನೋ ಎಷ್ಟು ಆಗತ್ತೆ ಅಷ್ಟೇ. ಇವಾಗ ಬ್ಯಾಂಕು ಇರಲ್ಲ ಸರ್, ನಾನು ಅದಕ್ಕೆ ಒಪ್ಕೊಂತ ಇದ್ದೀನಿ ಅಷ್ಟೇ. ಆಂಟಿ, ನಾನು ಫೈನಲ್ ಇದು ಮಾತು ಹೇಳ್ತಾ ಇದ್ದೀನಿ, ನೀವು ಇಷ್ಟು ಕೇಳ್ತಿರೋದಕ್ಕೆ ಇದು ಬೇರೆ ರೀತಿ ತಗೊಂಡು ಹೋಗ್ಬೇಡಿ. ಇಲ್ಲ ಸರ್, ನಾನು ತಗೊಂಡು ಅಲ್ಲಲ್ಲ, ನಾನು ಹೇಳ್ತಿದ್ದೀನಿ, ನಮಗೆ ತಗೊಂಡು ಹೋಗೋಕೆ ಬರುತ್ತೆ. ಆಯ್ತು ನಮಗೆ ತಗೊಂಡು ಹೋಗೋಕೆ ಬರುತ್ತೆ. ಇದು ನೀವು ಬೇರೆ ಅಲ್ಲಲ್ಲ, ನಾನು ಹೇಳ್ತಿದ್ದೀನಿ, ಬೇರೆ ರೀತಿ ಹೋಗ್ಬೇಕು ಅಂದ್ರೆ ನೀವೇನಾದ್ರೂ ಇಲ್ಲಿ ಕಿತಾಪತಿ ಮಾಡಿದ್ರೆ ಅಲ್ಲಿ ಬೇರೆ ರೀತಿ ಹೋಗತ್ತೆ. ಉದ್ದೇಶನೇ ಇಲ್ಲ ನನಗೆ. ಆಯ್ತು, ಇಲ್ಲ ನೀವು 1 ನಿಮಿಷ, ಅವೆಲ್ಲ ಬೇಡ. 7 o'clock ಗೋಲ್ಡ್ ವ್ಯಾಲ್ಯೂ ಇದೆಯೋ ಅದು ಮಿಕ್ಕಿದ್ದು 10 ಲಕ್ಷಕ್ಕೆ ಎಷ್ಟು ಅಮೌಂಟ್ ಬೇಕೋ ನೀವು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ, ತಗೊಂಡು ಬನ್ನಿ. ನಾನು ಕಾಲ್ ಮಾಡಿಸ್ತೀನಿ ಅಪ್ಪ ಕೈಯಲ್ಲೇ, ಓಕೆನಾ? ಅಪ್ಪ ನಂಬರ್ನಿಂದಾನೆ ನಿಮಗೆ ಕಾಲ್ ಬರುತ್ತೆ, ಆಯಿತಾ? ಹೋಗಿ ಅಕ್ಕ, ಹೋಗಿ. ನೀವು ಸಂಜೆ 7 o'clock ಒಳಗಡೆ ಬಂದಿಲ್ಲ ಅಂದರೆ ಮತ್ತೆ ಏನಾಗುತ್ತೋ ನಮ್ಮ ಕೇಳಬೇಡಿ, ರೆಸ್ಪಾನ್ಸಿಬಿಲಿಟಿ ನಾನಲ್ಲ. 7 ಮೇಲೆ ಆಯಿತು ಅಂದರೆ ಆಯಿತು, ಓಕೆನಾ? ಹೋಗಿ ಅಕ್ಕ, ಹೋಗ್ರಾ? ಸೇಫಾ? ಅವ್ರು ಇದ್ರ ಹತ್ರ ಹೋದ್ರಾ? ಬಿಡು ಆಂಟಿ, ಬನ್ನಿ. ಅಕ್ಕ, ಇದು ಆ್ಯಕ್ಚುಲಿ ಪ್ರ್ಯಾಂಕು, ನಿಜ ಏನಿಲ್ಲ. ಯಾವ ಇವೆಲ್ಲ ನಿಮ್ಮ ಅಪ್ಪನೇ ಮಾಡಿಸಿದ್ದು ಇದು ಸೂಪರ್ ಮಾಮ. ಆಂಟಿ, ಇದು ಬಕ್ರ ನಿಜ ಅಲ್ಲ. ನಿಮ್ಮ ಅಮ್ಮನ ಕರೀರಿ, ಅಂದರೆ ತಮಾಷೆಗೆ ಮಾಡಿಸಿದ್ದು, ಮಗಳ ಬರ್ಡೇಗೆ ಒಂದು ಮೆಮೊರಿ ಇರಬೇಕು ಅಂತ. ಇದು ಫ್ರಾಂಕ್ ಇದೇ ಪ್ರ್ಯಾಂಕ್ ಅಕ್ಕ. ಎಷ್ಟು ಮಾಡ್ತೀರಲ್ಲ ಸರ್ ನೀವು, ಮರ್ಯಾದೆ ಇಲ್ಲ ಅಲ್ಲ, ರಿಯಲ್ ಆಗಿತ್ತಾ ಇಲ್ಲ? ಬಾಮ್ಮ ಇಲ್ಲಿ ಬನ್ನಿ ಇಲ್ಲಿ ಅಲ್ಬೇಡಿ ಆಯ್ತು. ಬನ್ನಿ, ಸಮಾಧಾನ ಮಾಡಿ. ಪರವಾಗಿಲ್ಲ. ಸಾರಿ, ಬನ್ನಿ. ಹ್ಯಾಪಿ ರಿಟರ್ನ್. ಈ ಬರ್ಡೇನ್ ಮರಿತೀರಾ? ಜೀವನದಲ್ಲಿ ಮರೆಯಲ್ಲ. ಬನ್ನಿ. ಎಲ್ಲಿ ಇದೇ ಮೇನ್ ಬೇಕಾಗಿರೋದು. ಅವ್ರಿಗಿನ್ನೂ ಗೊತ್ತಾಗಿಲ್ಲ ಸರ್, ಹ್ಯಾಪಿನಾ? ನಿಮ್ಗೆ ಬೇಕಾಗಿರೋ ಔಟ್ಫಿಟ್ ಬಂತ? ಇವ್ರು ಫಸ್ಟೇ ಹೋಗಿದ್ದಿದ್ರೆ ಇನ್ನೊಂಚೂರು ಗೊಬ್ಬೆ ಬರ್ತಿದ್ದೆ, ಇವ್ರು ಹೋಗ್ತಾನೆ. ನಿಜ ಅನ್ಕೊಂಡ್ಬಿಟ್ಟಿದ್ರಾ? ನಿಜ ಅನ್ಕೊಂಡಿದ್ದೆ. ಹ್ಯಾಪಿನಾ? ಆದ್ರೂ ಏನು ಆಗಿದ್ ಮೋಸ ಮಾಡಿರ್ತಾರ ಜನ. ಅಲ್ಲಕ್ಕ, ನಿಜವಾಗ್ಲೂ ಆಗಿದೆ. ನಾವು ಈ ಥರ ಮಾತಾಡ್ತಿದ್ರಾ? ಪಕ್ಕೋಗಿ ಮಾತಾಡ್ತಿದ್ರಾ? ಏನಕ್ಕ ನೀನ ಬಾ, ಐಡಿಯಾ ಬರೋಲ್ಲ. ಈ ಗಾಬರಿಯಲ್ಲಿ ಯಾರಿಗೂ ಬರಲ್ಲ. ಈಗ ಓಪನ್ ಮಾಡಿ. ಅಜ್ಜಿ, ನೀರಾ? ಹಿಂಗೆ ಕೊಡಬೇಡ. ಯಾಕೆ ನಿಮ್ಮ ಮಗನ ಇಲ್ಲಿ ಬಿಟ್ಬಿಟ್ಟು ಹೋಗ್ತಿದೀವಿ, ಅದಕ್ಕೆ ಕೊಡಲ್ಲ? ನನ್ನ ಬಗ್ಗೆ ನಿನ್ಗೆ ಗೊತ್ತಿಲ್ಲ ಅಲ್ಲ? ಬಿಡ್ತಿರ್ಲಿಲ್ಲ. ಏನ್ರಲ್ಲಿ ಬರ್ತಿದ್ದೆ, ನಾವೆಲ್ಲಿರ್ತೀವಿ ಗೊತ್ತಾ? ದೇವನಲ್ಲಿ ನಾವೆಲ್ಲಿದ್ದೀವಿ ಅಂತ ಗೊತ್ತಾಗತ್ತೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಯಾರು ಏನು ಅಂತ ಗೊತ್ತಿಲ್ಲದೆ ಹುಡುಕ ಹಾಕಿದೆ. ಅವ್ರಿಗೆ ಅರ್ಥ ಮಾಡ್ತೀವಿ. ಎಲ್ಲರೂ ವಿಶ್ ಮಾಡಿ, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಮಮತಾ ಅಲ್ವಾ? ಪ್ಲಾನ್ ಮಾಡಿದ್ರೆ ಇದಕ್ಕೆಲ್ಲದಕ್ಕೆ ಕಾರಣ ನಿಮ್ಮ ಅಪ್ಪ ಶಶಿ ಇಬ್ರೆ. ಇಲ್ಲ, ನಾವು ಸೈಡ್ಗೆ ಹೋಗ್ತಿದ್ವಿ ಏನಕ್ಕ, ಸೈಡ್ಗೆ ಹೋಗಂತಿದ್ರೆ ಏನಕ್ಕ ನೀನು?
ಬನ್ನಿ ಆಯ್ತು. ಗೊತ್ತಿರ್ಬೇಕಲ್ಲ ಅವಾಗ ಯಾರು ಅಲ್ಲ ನಿಮ್ಮ ಅಕ್ಕ ಹೇಳಿ ಈಗಾದ್ರು. ಅಜ್ಜಿ ಇದು ಪ್ರ್ಯಾಂಕ್, ಇದು ಬಕ್ರಾ ಪ್ರೋಗ್ರಾಮು ಗೊತ್ತಾಯ್ತಾ? ಇದು ಹೇಳಿದ್ರಾ? ಅವ್ರಿಗೆ ಅರ್ಥ ಆಗಿರಲ್ಲ. ಈಗ ಅರ್ಥ ಆಯ್ತಾ? ತಮಾಷೆ, ಇದೆಲ್ಲ ತಮಾಷೆ. ಹಾ ಈಗ ನಿಮ್ಮ ಮನೆ ಕರ್ಕೊಂಡು ಹೋಗ್ಬೇಕಾಗಿತ್ತ ನಿಮ್ಮ ಮಗನ್ನ? ಶಾಕ್ ಆಯ್ತಾ? ಆಗಿರ್ಲೇಬೇಕು. ಯಾರು ಇವರೆಲ್ಲ? ಹೌದಾ, ತೆಗಿಸ್ಕೊಂಡಿದ್ದೀರಾ? ಈಗ ಇದು ತಮಾಷೆ, ಓಕೆನಾ? ಫಸ್ಟ್ ಹೇಳ್ಬಿಟ್ರೆ ಇಷ್ಟೆಲ್ಲ ಆಡ್ತಿದ್ರ ನೀವು? ಥ್ಯಾಂಕ್ಸ್ ಅಜ್ಜಿ, ಚೆನ್ನಾಗಿದೆ. ನಂಬುದ್ರಲ್ಲ? ಅಲ್ಲಲ್ಲ, ನಿಮ್ಮ ಮಗಳೇ ಹಿಂಗ್ ಮಾಡಿದಾನೆ ಅಂತ ನಂಬುದ್ರಾ? ಮಾಡೋರಲ್ಲ, ನಂಬಿಕೆ ಅನ್ನೋದು ದೊಡ್ಡದು. ಯಾರಾದ್ರೂ ಈಗ ಅಯ್ಯೋ ಅಂತಾರ, ಸೈನ್ ಹಾಕಿರ್ತಾರ, ಯಾರಿಗೋ ಹಂಗಾಮಿ ಹೋಗಿರ್ತಾರ, ಅದ್ರ ಜವಾಬ್ದಾರಿ ನಾವು ತಗೊಳ್ಬೇಕು ತಾನೆ ಮನೆ ಅಂದ್ಮೇಲೆ. ತಗೊಂಡ್ರಿ ಬಿಡಕ್ಕ. ಲಾಸ್ಟ್ ಮೆಸೇಜಾ? ಇಂಥ ಮಗಳಿರ್ಬೇಕು ಇಂಥ ಅಪ್ಪಗೆ. ಸಾಲ ಕೊಡಬಾರ್ದು, ನಾನು ಹೇಳ್ತೀನಿ. ಅಲ್ಲ, ನನಗೆ ಹೇಳ್ತೀನಿ, 5 ಗಿಡ ನಮ್ಮ ಸಾಲ ತಗೋಬೇಡಿ. ಫಸ್ಟ್ ಯಾರಿಗೂ ಕೊಡ್ಲೇಬೇಡಿ 1 ರೂಪಾಯಿ. ನಮ್ಮ ಬೇಡ್ಕೋಬೇಕು ಭಿಕ್ಷೆ. ಡೇಟ್ಗಳ ಮೇಲೆ ಡೇಟ್ಗಳು ಕೊಡ್ತಾರೆ ಸುಳ್ಳು. ಶಾಂತಂ ಪಾಪಂ ಶಾಂತಂ ಪಾಪಂ. ಏ ಹೋಗ್ಬೇಕಾಗಿತ್ತ, ಸರಿ ಹೋಗ್ತಿತ್ತು. ನೀವು ಮುಗಿಸು. ಇಲ್ಲ ಬ್ರೋ, ಸೈಡ್ ಹೋಗಿ ನಂಬ್ತಿರ್ಲಿಲ್ಲ. ಹೌದಾ? ನಾನು ನಂಬಿಸಕ್ ನಾನಿದ್ದೆ ತಾನೆ. ನಾನು ಇರೋದೇನಕ್ಕೆ ನಂಬ್ಸಕ್ಕಿತ್ತು? ಏನ್ ಮರೆಯಲ್ಲ, ಈ ಬರ್ತಾರೆ ಏನ್ ಮರೆಯಲ್ಲ. ಅದು ಪೇಪರ್ ಇದೆ. ಬನ್ನಿ, ಹಂಗೆ ಜಾಯ್ನ್ ಆಗಿ. ಎಲ್ಲರಿಗಿಂತ ಜಾಸ್ತಿ ಫೋನ್ ನಿಮ್ದೇ. ಯಾರ್ಯಾರು ಗಾಬರಿಗೆ ಯಾರ್ಯಾರು ಫೋನ್ ಮಾಡ್ತಾವ್ರೆ.